ನಮಸ್ಕಾರ ಎಲ್ಲರಿಗೂ. ನಾ ಇವತ್ತೇ ಯಾವ ವಿಷಯದ ಬಗ್ಗೆ ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ವರುಣ್ ಆರಾಧ್ಯ ಅವರು ಇದಾರಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆದಂಥ ವರುಣ್ ಆರಾಧ್ಯವರ ಸ್ನೇಹಿತ ತೇಜಸ್ ಅವರು ಏನಾದ್ರಪ್ಪ ಅಂತಂದರೆ, ಮೊನ್ನೆ ನೈಟ್ ತೇಜಸ್ ಅವರು ವರುಣ್ ಆರಾಧ್ಯವ್ರ ಬೆಸ್ಟ್ ಫ್ರೆಂಡ್ ಅವರು ತೇಜಸ್ ಅವ್ರು ಏನಾಗಿದೆಪ್ಪ ಅಂತಂದರೆ, ಮೊನ್ನೆ ಅವ್ರದ್ದು ಡೆತ್ ಆಯಿತು. ಮೊನ್ನೆ ನೈಟ್ ಡೆತ್ ಆಯಿತು. ಅವರು ಆ್ಯಕ್ಚುಲಿ ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ರು, ಒಂದು ಕೆಲಸದ ಮೇಲೆ ಹೋಗಿದ್ರಂತೆ ದೊಡ್ಡಬಳ್ಳಾಪುರದಿಂದ ಬರಬೇಕಾದ್ರೆ ಬೈಕ್ ಆಕ್ಸಿಡೆಂಟಲ್ಲಿ ಪಾಪ ತೇಜಸ್ ಅವರು ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾವ ಥರಪ್ಪ ಅಂದರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ಬರೋ ಟೈಮಲ್ಲಿ ಆಕಾಶ್ ಅಂತ ಅವ್ರ ಫ್ರೆಂಡು ಮತ್ತು ಅವ್ರು ಸೇರಿ ಬರ್ತಾ ಇದ್ರಂತೆ. ಬರೋ ಟೈಮಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಆವಾಗ ತೇಜಸ್ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೀದಿ ದೀಪಕ್ಕೆ ಅಂದರೆ ಲೈಟ್ ಕಂಬಗಳಿರುತ್ತಲ್ಲ, ಅದಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟು ಅವರು ಬಿಟ್ಟಿದ್ದಾರಂತೆ. ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತೆ. ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಬರ್ತಾ ಇದ್ರಂತೆ, ಆಕ್ಸಿಡೆಂಟ್ ಆಗಿದೆ. ಸೊ ಸ್ಪಾಟಲ್ಲೇ ಪಾಪ ತೇಜಸ್ ಅವರು ಡೆತ್ ಆಗಿದ್ದಾರೆ. ವರುಣ್ ಅವರು ಆಲ್ರೆಡಿ ನೀವು ವರುಣ್ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ. ವರುಣ್ ಅವರೆಲ್ಲ ನಿನ್ನೆ ಅಂತ್ಯಕ್ರಿಯೆಲ್ಲ ಮುಗಿಸ್ಕೊಂಡು ಇದಾಕ ಬಂದಿದ್ದಾರೆ. ಏನಿಲ್ಲ, ಯಾರಪ್ಪ ಇವರು ತೇಜಸ್ ಅಂದರೆ ಒಂಥರ ವರುಣ್ ಅವ್ರಿಗೆ ಅವ್ರ ಕುಟುಂಬದ ಒಬ್ಬ ಸದಸ್ಯ ಅಂತಾರೆ ಅವರು. ತೇಜಸ್ ಅಂದರೆ ಎಲ್ಲ ಅವ್ರಿಗೆ ವರುಣ್ ಆರಾಧ್ಯ ಅವರು ಸಾಕಷ್ಟು ವಿಡಿಯೋದಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಏನಂತ ಗೊತ್ತಾ, ನಿಮಗೆ ಗೊತ್ತಿರ್ಬೋದು. ಆಲ್ರೆಡಿ ಅವ್ರು ಲಾಗ್ಸ್ ನೋಡ್ತಾ ಇದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಏನಂತ ಹೇಳ್ಕೊಂಡಿದ್ದಾರೆ, ಒಂಥರ ನಾನಿನ್ ಸಪೋರ್ಟ್ಗೆ ಯಾರೂ ಇಲ್ಲ, ತೇಜಸ್ ಒಬ್ಬನ ಬಿಟ್ಟರೆ. ಅಂದರೆ ತೇಜಸ್ಸಿಂದನೇ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿರೋದು ಅಂತ ಅವ್ರು ಹೇಳಿದ್ದಾರೆ. ಯಾರು? ವರುಣ್ ಆರಾಧ್ಯ ಅವರು. ಬೃಂದಾವನ ಸೀರಿಯಲಲ್ಲಿ ಹೀರೋ ಆಗಿ ಮೇನ್ ಪಾರ್ಟಲ್ಲಿ ನಟಿಸ್ತಿದ್ರಲ್ಲ ವರುಣ್ ಆರಾಧ್ಯ ಅವ್ರು ಹೇಳ್ಕೊಂಡಿದ್ದಾರೆ ಈ ಮಾತನ್ನು. ನೀವು ನೋಡಿರ್ಬೋದು, ಆಲ್ರೆಡಿ ನೀವು ಅವ್ರಿಗೆ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ಮತ್ತು ಯೂಟ್ಯೂಬಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ತೇಜಸ್ ಅವ್ರು ಇರ್ತಿದ್ರು. ತೇಜಸ್ ಅವ್ರು ಇಲ್ಲದೆ ಯಾವುದೂ ವರುಣ್ ಅವ್ರ ವಿಡಿಯೋ ಎಂಡಾಗಿಲ್ಲ. ಆ ಥರ ಅಂದರೆ ಮ್ಯಾಕ್ಸಿಮಮ್ ವಿಡಿಯೋಸಲ್ಲಿ ಇರ್ತಿದ್ರು. ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಅವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಅವರೆಲ್ಲ ಇಬ್ಬರು ಸಮೇತ ಕ್ಲೋಸ್ ಫ್ರೆಂಡ್ಸ್ ಅವರು, ತುಂಬ ಸಣ್ಣವರಿದ್ದಾಗಿನ ಫ್ರೆಂಡ್ಸ್ ಅವರು. ಸೊ ಈ ಥರ ಹೀಗಾಗಿ ಇಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಇದ್ದರು. ಈ ವಿಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಲಾಗ್ಸ್ ಎಲ್ಲ ಮಾಡ್ತಿದ್ರು. ಇನ್ನೊಂದು ತೇಜಸ್ ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಎಲ್ಲ ವಿಡಿಯೋಸ್ಗಳಲ್ಲಿ. ಸದಾ ಹಸನ್ಮುಖಿ ಆತ ವ್ಯಕ್ತಿ. ಇವತ್ತು ನಗ್ತಾ ಇದ್ರು ಒಂಥರ ಸ್ಮೈಲಿ ಪರ್ಸನ್ ಥರ ಅವರು. ಯಾವತ್ತು ನಗ್ತಾ ಇರ್ತಾಯಿದ್ರು, ಖುಷಿಯಿಂದ ಇರ್ತಾಯಿದ್ರು, ಆರಾಮಾಗಿರ್ತಾಯಿದ್ರು. ಪಾಪ ವಿಧಿ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಸ್ನೇಹಿತರನ್ನು ದೂರ ಮಾಡಿಬಿಡ್ತು ಆ ವಿಧಿ ಅನ್ನೋದು ಬಂದು. ಎಲ್ಲರಿಗೂ ಆ ಥರ ಸ್ನೇಹಿತರು ಸಿಗಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಆ ಥರ ಸ್ನೇಹಿತರು ಸಿಗಲ್ಲ. ಸಿಕ್ಕಾಗ ದೇವ್ರು ಇರೋಕ್ಕೆ ಬಿಡಲ್ಲ, ಈ ಥರ ಮಾಡಿಬಿಡ್ತಾರೆ. ಸೊ ಇರಲಿ ಗೈಸ್, ಆಗಿದ್ದು ತುಂಬ ನೋವು ಸಂಗವೆಂಗೈತಿ. ಈ ವಿಷಯ ಪ್ರಕಾರ ಹೇಳೋದಂದರೆ, ಆ ದೇವರು ವರುಣ್ ಆರಾಧ್ಯ ಅವರಿಗೆ ಸ್ನೇಹಿತನ ಕಳ್ಕೊಂಡೇನು ಮರೆಯೋ ಥರ ಶಕ್ತಿ ಕೊಡಲಂತ ಬೇಡ್ಕೊಳ್ಳೋ. ಮತ್ತು ತೇಜಸ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಅವ್ರ ಮನೆಯಲ್ಲೆಲ್ಲ ಒಳ್ಳೇದಾಗಲಿ, ಅವರಿಗೆಲ್ಲ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ತಂದೆ ತಾಯಿಗೆ ತೇಜಸ್ ಅವ್ರನ್ನ ಕಳ್ಕೊಂಡಿರೋ ನೋವನ್ನು ಮರೆಯುವಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಳ್ಳೋಣ. ಹಾಗೂ ಇನ್ನೊಂದೇನಪ್ಪ ಅಂದರೆ, ದಯವಿಟ್ಟು ಈಗಿನ ಎಲ್ಲ ನನ್ನ ವೀಕ್ಷಕರಿಗೆ ತಿಳ್ಕೊಳ್ಳೋದೊಂದೇ, ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಲೈಕ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋದು ನೆಕ್ಸ್ಟ್ ಇರಲಿ. ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಗೈಸ್. ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ದೂರ ಬರೋದು ದಾರಿಯಲ್ಲಿ ಅಲ್ಲಿ ಪೊಲೀಸರೆಲ್ಲ ಇರಲ್ಲ, ಏನಿರಲ್ಲ, ನೋ ಪ್ರಾಬ್ಲಮ್, ಯಾರು ನೋಡಲ್ಲ, ತಂಡ ಹಾಕಲ್ಲ ಅಂತ ಆ ಥರ ಮಾಡಬೇಡಿ. ದಯವಿಟ್ಟು ನೀವು ನಿಮ್ಮ ಸೇಫ್ಟಿಗಾದ್ರೂ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ. ಸೊ ಸೇಫ್ ಆಗಿರಿ ಆದಷ್ಟು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.